ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ 4ನೇ ಆಷಾಢ ಶುಕ್ರವಾರದ ಶುಭಾಶಯಗಳು. ಫ್ರೆಂಡ್ಸ್, ನಾನಿವತ್ತು ಮಾರ್ನಿಂಗ್ ಬೇಗನೆ ಎದ್ದು ಮನೆಯೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಆಲ್ರೆಡಿ ದೇವ್ರ ಮನೆಯೂ ಕೂಡ ನೀಟಾಗಿ ಒರೆಸಿ ಎಲ್ಲ ಆಗಿದೆ. ಇನ್ನೇನಿದ್ರೂ ಹೂವೆಲ್ಲ ಮುಡಿಸಿ ಪೂಜೆ ಮಾಡ್ಕೊಳ್ಬೇಕು ಅಷ್ಟೇ. ಯಾವಾಗಲೂ ಕೂಡ ಹೆಣ್ಮಕ್ಳು ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಶುಭ್ರ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಒಲಿತಾಳೆ ಅಂತ ಹೇಳ್ತಾರೆ. ನೋಡಿ, ಇವಾಗ ಹೂವೆಲ್ಲನೂ ಮುಡಿಸ್ಕೊಳ್ತಾ ಇದ್ದೀನಿ. ಈ 4 ಆಷಾಢ ಶುಕ್ರವಾರಗಳಲ್ಲಿ ಈ 4ನೇ ಆಷಾಢ ಶುಕ್ರವಾರ ದೇವಿಯ ಆರಾಧನೆಗೆ ತುಂಬ ಶುಭವಾದ ದಿನ ಅಂತ ಹೇಳಲಾಗುತ್ತೆ. ಈ ದಿನ ನಾವು ಪಾರ್ವತಿ ದೇವಿ ಇಲ್ಲ ಲಕ್ಷ್ಮೀ ದೇವಿ ಇಲ್ಲ ಚಾಮುಂಡೇಶ್ವರಿ ದೇವಿ ಯಾರನ್ನೇ ಆದರೂ ಕೂಡ ಒಳ್ಳೆ ಮನಸ್ಸಿಂದ ಆರಾಧನೆ ಮಾಡಿದರೆ ಮನೆಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಈ ದಿನ ನಾವು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲನೂ ಶುಭ್ರಗೊಳಿಸ್ಕೊಂಡು ನಾವು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಹೊರಗಡೆ ಎಲ್ಲ ಬಾಗಿಲೆಲ್ಲ ನೀಟಾಗಿ ಒರೆಸಿ ರಂಗೋಲಿ ಎಲ್ಲ ಹಾಕೊಳ್ಳಿ. ಲಕ್ಷ್ಮೀ ದೇವಿಗೆ ಮನೆ ಮುಂದೆ ಅಂಗಳ ಫಸ್ಟು ಕ್ಲೀನಾಗಿರಬೇಕು. ಆವಾಗ ತಾನೇ ಲಕ್ಷ್ಮಿ ನಮ್ಮ ಮನೆಗೆ ಬರೋದಕ್ಕೆ ಸಾಧ್ಯ. ನೀಟಾಗಿ ಎಲ್ಲನೂ ಕೂಡ ಶುಭ್ರ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಳ್ಳೆ ಮನಸ್ಸಿಂದ ಲಕ್ಷ್ಮೀ ದೇವಿ ಅಥವಾ ಯಾವ ದೇವಿ ಪೂಜೆ ಮಾಡ್ತೀರಾ ಅವ್ರನ್ನ ನೀಟಾಗಿ ಆರಾಧನೆ ಮಾಡಿ. ಮತ್ತು ನಾನು ಇವತ್ತು ಒಂದು ನೈವೇದ್ಯ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಲಾಸ್ಟ್ ವಾರ ನಿಂಬೆಹಣ್ಣಿನ ದೀಪನ ಬೆಳಗ್ತೀನಿ ಅಂತ ನಾನು ಮನಸ್ಸಲ್ಲೇ ಅಂದ್ಕೊಂಡಿದ್ದೆ. ಸೊ ಅದಕ್ಕೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ಇಷ್ಟು ಅಂತ ಏನಿಲ್ಲ ಫ್ರೆಂಡ್ಸ್, ನೀವು ಎಷ್ಟು ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ನಿಂಬೆಹಣ್ಣಿನ ದೀಪನ ಪ್ರಿಪೇರ್ ಮಾಡ್ಕೊಳ್ಳಿ. ಆ ನಿಂಬೆಹಣ್ಣು ಒಳಗಡೆ ನೋಡಿ, ಈ ಥರ ನಿಂಬೆಹಣ್ಣನ್ನ ಕಟ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಂಡು ಅದರೊಳಗಡೆ ತುಪ್ಪದ ಬತ್ತಿಗಳನ್ನ ಹಾಕ್ಕೊಂಡು ದೇವಿಗೆ ಲಾಸ್ಟಲ್ಲಿ ಆರತಿನ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ದೇವಸ್ಥಾನಕ್ಕೂ ಕೂಡ ಹೋಗಿ ಮಾಡ್ತಾರೆ. ನಾನು ಮನೆಯಲ್ಲೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಇವತ್ತು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಸೊ ಮನೆಯಲ್ಲೇ ನಾನು ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ಇದು ಮನೆಯಲ್ಲೇ ಮಾಡಿದ ಶುದ್ಧ ತುಪ್ಪ. ಸೊ ಇದನ್ನು ನಾನು ದೇವಿ ಪೂಜೆಗೆ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬತ್ತಿಗಳನ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪನೂ ಕೂಡ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಹೊರಗಡೆಯಿಂದ ತರೋ ತುಪ್ಪಕ್ಕಿಂತ ಮನೆಯಲ್ಲೇ ಮಾಡಿದ ತುಪ್ಪನ ಯೂಸ್ ಮಾಡೋದು ತುಂಬ ಶ್ರೇಷ್ಠ. ಇನ್ನೂ ಬೇಕಾದ್ರೆ ಶಾಪ್ಗಳಲ್ಲಿ ಸಿಗುತ್ತಲ್ಲ ಶುದ್ಧ ತುಪ್ಪ ಅಂತ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವು ಮನಸ್ಸಲ್ಲಿ ಯಾವ ಥರ ಅಂದ್ಕೊಂಡಿರ್ತೀರೋ ಆ ಥರ ಪೂಜೆನ ಮಾಡ್ಕೊಳ್ಳಿ. ನಾನು ಈ ಥರ ಅಂದ್ಕೊಂಡಿದ್ದೆ. ಸೊ ಈ ಥರ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೈವೇದ್ಯಕ್ಕೂ ಕೂಡ ಸ್ವಲ್ಪ ಶಾವಿಗೆನ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಪೂಜೆಗೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲದೂ ಕೂಡ ದೇವ್ರ ಮನೆಗೆ ಇಟ್ಕೊಳ್ಳೋಣ ಬನ್ನಿ. ನೋಡಿ, ಈ ವಾರನೂ ಕೂಡ ನಾನು ಸೇಮ್ ಉಪ್ಪಿನ ದೀಪನ ಹಚ್ಚುತ್ತಾ ಇದ್ದೀನಿ. ಈ ಥರ ದೀಪನ ಬೆಳಗೋದ್ರಿಂದ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ಒಳ್ಳೆ ಶಕ್ತಿಗಳು ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ನೋಡಿ, ಇದು 2 ದೀಪ ಮಾಮೂಲಿ ಯಾವಾಗಲೂ ನಾನು ಹಚ್ಕೊಳ್ತೀನಿ. ಇದ್ರ ಜೊತೆಗೆ ಇವತ್ತು ಉಪ್ಪಿನ ದೀಪ ಈ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತೋರಿಸ್ತೇನೆ ಇವಾಗ. ನೋಡಿ, ಈ ಥರ ಉಪ್ಪಿನ ದೀಪನ ಹಚ್ತಾ ಇದ್ದೀನಿ. ಆ ದೀಪದೊಳಗಡೆ ಒಂದು 6 ಲವಂಗನ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಕೂಡ ಲವಂಗಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ದೇವ್ರ ಮನೆಯೆಲ್ಲ ರೆಡಿಯಾಗಿದೆ. ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ನನಗೆ ತಿಳಿದಿರೋ ರೀತಿಯಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ನಿಮಗೆ ಯಾವ ಥರ ಫಾಲೋ ಮಾಡ್ತೀರಾ ಆ ಥರ ಪೂಜೆನ ಮಾಡಿ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ಅಷ್ಟೇ ಹೇಳೋದು. ನೀವು ಈ ಥರ ಒಳ್ಳೆ ಮನಸ್ಸಿಂದ ಪೂಜೆ ಮಾಡೋದ್ರಿಂದ ದೇವಿಯ ಕೃಪೆ ನಮಗೆ ದೊರೆಯುತ್ತೆ. ಮತ್ತು ಮನೇಲಿ ಏನಾದರೂ ಅಶಾಂತಿ ಉಂಟಾಗಿದ್ದರೆ ಮನಸ್ಸಿಗೆ ಒಳ್ಳೆ ನೆಮ್ಮದಿ, ಶಾಂತಿ ಕೂಡ ದೊರೆಯುತ್ತೆ. ಒಳ್ಳೆ ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ. ನಮ್ಮ ಯಾವುದಾದ್ರು ಕೆಲಸಗಳಲ್ಲಿ ವಿಘ್ನ ಆಗ್ತಾ ಇದ್ದರೆ ಅದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಬೇಡಿಕೆ ಇಟ್ಕೊಂಡು ಪೂಜೆನ ಮಾಡ್ಕೊಳ್ಳಿ. ದೇವಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡ್ತಾಳೆ. ಕುಟುಂಬದಲ್ಲಿ ಏನಾದರೂ ಅಶಾಂತಿ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತೆ. ಪೂಜೆ ಎಲ್ಲ ಮಾಡಿಕೊಂಡು ಸಾಧ್ಯವಾದರೆ ಯಾವುದಾದ್ರೂ ನಿಮ್ಮ ಮನೆ ಪಕ್ಕದಲ್ಲಿ ದೇವಸ್ಥಾನಗಳಿದ್ದರೆ ಹೋಗಿ ಅಲ್ಲಿ ಕೂಡ ನೀಟಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವಿಯ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ.
ಹೀಗೆ ನೀವು ಪೂಜೆನ ಮಾಡಬೇಕಾದ್ರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅನ್ನೋ ಮಂತ್ರವನ್ನು 108 ಸಾರಿ ಪಠನೆ ಮಾಡಿದರೆ ದೇವಿಯ ಅನುಗ್ರಹ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಎಲ್ಲರೂ ಕೂಡ ಪೂಜೆ ಮಾಡಬೇಕಾದ್ರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅನ್ನೋ ಮಂತ್ರವನ್ನು ಪಠಿಸಿ ಪೂಜೆನ ಮಾಡಿ. ಇಲ್ಲ ನೀವು ಯಾವುದಾದ್ರೂ ಬೇರೆ ಮಂತ್ರ ಹೇಳ್ಕೊಂಡು ಮಾಡ್ತೀನಿ ಅಂದರೆ ಹಾಗೂ ಕೂಡ ಮಾಡಿ. ಗಂಧದ ಕಡ್ಡಿ ಪೂಜೆ ಮಾಡಾಯಿತು. ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ಯಾರೂ ಕೂಡ ಇರಲಿಲ್ಲ ಇವತ್ತು. ಸೊ ನಾನೊಬ್ಬಳೇ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಇದು ಲಾಸ್ಟ್ ಆಷಾಢ ಶುಕ್ರವಾರ. ನಾನು ಮೊದಲನೇ ಆಷಾಢ ಶುಕ್ರವಾರದಿಂದನೂ ಕೂಡ ವ್ಲಾಗ್ನ ಮಾಡಿದ್ದೀನಿ. ಏನಾದರೂ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚಾನಲ್ನ ವಿಸಿಟ್ ಮಾಡಿ ನೋಡ್ಕೊಂಡು ಬನ್ನಿ. ಎಲ್ಲರೂ ಕೂಡ ಒಂದೊಂದು ಥರ ಪೂಜೆನ ಮಾಡ್ಕೊಳ್ತಾರೆ. ಸೊ ನಾನು ನನಗೆ ತಿಳಿದಿರೋ ರೀತಿಯಲ್ಲಿ ಸಿಂಪಲ್ಲಾಗಿ ಆಷಾಢ ಶುಕ್ರವಾರಗಳನ್ನ ಮಾಡ್ಕೊಳ್ತಾ ಬಂದಿದ್ದೀನಿ. 3 ವೀಕ್ಸಿಂದ ಕೂಡ ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬಂದೆ. ಲಾಸ್ಟ್ ವೀಕೆ ಆ್ಯಕ್ಚುಲಿ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಸೊ ನೀವು ಮಿಸ್ ಮಾಡ್ಕೊಬೇಡಿ. ಎಲ್ಲರೂ ಕೂಡ ನಿಯರ್ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಫೈನಲಿ ಪೂಜೆ ಎಲ್ಲ ಆಯಿತು. ಇವಾಗ ನಿಂಬೆಹಣ್ಣಿನ ಆರತಿನ ಬೆಳಗೋಣ ದೇವಿಗೆ. ಇದನ್ನು ಈ ಥರನಾದರೂ ಬೆಳಗ್ಬೋದು. ಇಲ್ಲ ಅಂದರೆ ಕೆಲವೊಬ್ಬರು ಬೆಲ್ಲದಲ್ಲೂ ಕೂಡ ದೀಪ ಮಾಡಿ ಬೆಳಗ್ತಾರೆ. ನಾವು ಮನಸ್ಸಲ್ಲಿ ಯಾವ ಥರ ಅಂದ್ಕೊಂಡಿರ್ತೀವಿ ಆ ಥರ ಮಾಡಿಕೊಂಡ್ರೆ ಆಯಿತು. ಸೊ ನಿಂಬೆಹಣ್ಣು ದೀಪನೂ ಕೂಡ ಬೆಳಗ್ತಾ ಇದ್ದೀನಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ತು ಫ್ರೆಂಡ್ಸ್, ನಿಜವಾಗ್ಲೂ ಕೂಡ. ಮನೆಯಲ್ಲೇ ಕೂಡ ಎಲ್ಲ ಪೂಜೆನೂ ಮಾಡಿದರೂ ಸಹ ದೇವಸ್ಥಾನಕ್ಕೆ ಹೋಗಿ ಬಂದಷ್ಟೇ ಖುಷಿ ಆಯಿತು ನನಗೆ ಇವತ್ತು. ಪೂಜೆ ಎಲ್ಲ ನಾನು ಅಂದ್ಕೊಂಡಾಗೇ ಚೆನ್ನಾಗೇ ಆಯಿತು. ಆದಷ್ಟು ಎಲ್ಲರೂ ಕೂಡ ಮನಸ್ಸಿಂದ ಒಳ್ಳೆ ಕೆಲಸಗಳನ್ನೇ ಮಾಡಿ. ನೀವು ಹಣವಂತರಾಗಿದ್ದರೂ ಕೂಡ ಆಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಬಡವರಿಗೆ ಸಹಾಯಗಳನ್ನ ಮಾಡಿ. ಮತ್ತು ಈ ದಿನ ನೀವು ಸುಮಂಗಲಿಯರನ್ನ ಕರೆದು ಒಂದು 3 ಜನಕ್ಕಾದರೂ ಅರಿಶಿನ ಕುಂಕುಮನ ಕೊಡಿ. ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಲಕ್ಷ್ಮಿಯ ಆಶೀರ್ವಾದ ನಿಮಗೂ ಕೂಡ ಸಿಗುತ್ತೆ. ಇಲ್ಲ ನಾವು ಬೇರೆ ಏನಾದರೂ ಸಹಾಯ ಮಾಡ್ತೀವಿ ಅಂದರೆ ಯಾರಿಗಾದರೂ ಕೂಡ ಧನ ಸಹಾಯ ಮಾಡೋದು, ಗೋವುಗಳಿಗೆ ಊಟ ಹಾಕೋದು, ಅನಾಥರಿಗೆ ಊಟ ಕೊಡೋದು, ಈ ಥರ ನಿಮ್ಮ ಕೈಲಿ ಯಾವ ಥರ ಆಗುತ್ತೆ ಆ ಥರ ಸಹಾಯವನ್ನು ಮಾಡಿ ಫ್ರೆಂಡ್ಸ್. ತುಂಬ ನಿಮ್ಮ ಕೈಲಿ ಆಗಲ್ಲ ಅಂದರೂ ಮಾಡಿ ಅಂತ ಹೇಳಲ್ಲ. ಅಟ್ಲೀಸ್ಟ್ ನಿಮಗೆ ಆಗೋವಷ್ಟು ಮಟ್ಟಿಗೆ ಸಹಾಯವನ್ನು ಮಾಡಿ ಅಂತ ಕೇಳ್ತೀನಿ. ಫೈನಲಿ ಮನೆಗೆಲ್ಲ ಧೂಪನ ಹಾಕ್ತಾಯಿದ್ದೀನಿ. ಇವಾಗ ಪೂಜೆ ಕೂಡ ಆಗೋಯಿತು, ಎಲ್ಲ ಮುಗೀತು. ಸೊ ಸಾಂಬ್ರಾಣಿನ ಹಚ್ಕೊಂಡು ಫೈನಲಿ ಧೂಪ ಕೂಡ ಹಾಕಾಯಿತು. ಸೊ ನಮ್ಮ ಪೂಜೆ ಕೂಡ ಎಲ್ಲ ಮುಗೀತು. ನನಗಂತೂ ಈ ಥರ ಪೂಜೆ ಎಲ್ಲ ಮಾಡೋದು ಅಂದರೆ ತುಂಬ ಇಷ್ಟ. ಮನಸ್ಸಿಗಂತೂ ತುಂಬ ನೆಮ್ಮದಿ ಸಿಕ್ತು ಫ್ರೆಂಡ್ಸ್. ಇದು ನನ್ನ ಕೊನೆಯ ಆಷಾಢ ಶುಕ್ರವಾರದ ವ್ಲಾಗ್ ಆಗಿತ್ತು. ಆ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಹೈಪ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಬೆಲ್ ಐಕನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ. ನನ್ನೆಲ್ಲ ವೀಡಿಯೋಸು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.